ಇನ್ನು ಇದೆಲ್ಲದರ ಮಧ್ಯೆ ತನ್ನ ಮೊದಲ ಪ್ರಯತ್ನದಲ್ಲಿ ವಿಫಲವಾಗಿರುವಂತಹ ಪಾಕಿಸ್ತಾನ ಶಾಂತಿ ಮಾತುಕತೆಯ ಮಧ್ಯಸ್ಥಿಕೆಯನ್ನ ನಾವು ಮುಂದುವರಿಸ್ತೀವಿ ಅಂತ ಹೇಳಿದೆ. ಇರಾನ್ ಅಮೆರಿಕ ನಡುವೆ ಮಧ್ಯಸ್ಥಿಕೆಯ ಬಗ್ಗೆ ಪಾಕ್ ಮತ್ತೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಇದೆ. ಅಲ್ಲಿವರೆಗೂ ಎರಡೂ ದೇಶಗಳು ಕದನ ವಿರಾಮವನ್ನ ಮುಂದುವರಿಸಿ ಅಂತ ಮನವಿಯನ್ನ ಮಾಡಿಕೊಂಡಿದೆ ಪಾಕಿಸ್ತಾನ. ಮತ್ತೆ ಇರಾನ್ ಹಾಗೆ ಅಮೆರಿಕ ನಡುವೆ ಯುದ್ಧ ಆಗಬಾರದು ಅನ್ನುವಂಥ ಒತ್ತಾಯವನ್ನ ಮಾಡಿದೆ. ಪಾಕಿಸ್ತಾನದಿಂದ ಎರಡೂ ದೇಶಗಳಿಗೂ ಶಾಂತಿಯನ್ನ ಕಾಪಾಡುವುದಕ್ಕೆ ಮನವಿಯನ್ನ ಮಾಡಲಾಗಿದೆ. ಪಾಕಿಸ್ತಾನದ ವಿದೇಶಾಂಗ ಸಚಿವ ಇಶಾಕ್ ದರ್ ಒತ್ತಾಯವನ್ನ ಮಾಡಿದ್ದಾರೆ. ಆಸ್ಟ್ರೇಲಿಯಾ ವಿದೇಶಾಂಗ ಸಚಿವೆ ಪೆನ್ನಿ ವಾಂಗ್ ಕೂಡ ಇದೇ ಒತ್ತಾಯವನ್ನ ಮಾಡಿದ್ದಾರೆ. ಈಗ ಕದನ ವಿರಾಮ ಹಾಗೆ ಮತ್ತೆ ಶಾಂತಿ ಮಾತುಕತೆಗೆ ಆದ್ಯತೆಯನ್ನ ಕೊಡಿ. ಶಾಂತಿ ಮಾತುಕತೆ ವಿಫಲವಾದಂತಹ ನಂತರದಲ್ಲಿ ಆಸೀಸ್ ಸಚಿವೆ ಮಾಡಿರುವಂತಹ ಮನವಿ ಇದು. ಯಾಕಂದ್ರೆ ಎಲ್ರಿಗೂ ಆ ಆತಂಕ ಇದೆ. ಈಗ ಶಾಂತಿ ಮಾತುಕತೆ ಏನೋ ವಿಫಲ ಆಯಿತು, ವಿಫಲ ಆಗ್ತಾ ಇದ್ದ ಹಾಗೆ ಮತ್ತೆ ಯುದ್ಧ ಆರಂಭ ಆಗ್ಬಿಡುತ್ತಾ ಅನ್ನುವಂಥ ಆತಂಕ. ಲೆಬನಾನ್ನಲ್ಲಿ ಮಾತುಕತೆಯ ಜೊತೆಗೆ ಇಸ್ರೇಲ್ ಹಾಗೆಯೇ ಲೆಬನಾನ್ ನಡುವೆ ನೇರ ಮಾತುಕತೆಯ ಬಗ್ಗೆ ಚರ್ಚೆಗಳಿದ್ರೂ ಕೂಡ ಅಲ್ಲಿ ಉದ್ವಿಗ್ನ ವಾತಾವರಣ ಇದೆ. ಟರ್ಕಿ ವಾರ್ನ್ ಮಾಡಿದೆ, ಒಂದು ವೇಳೆ ಲೆಬನಾನ್ನ ಮೇಲೆ ಇಸ್ರೇಲ್ ದಾಳಿಯನ್ನ ಮಾಡಿದ್ರೆ ನಾವು ನೇರವಾಗಿ ಇಸ್ರೇಲ್ ಮೇಲೆ ದಾಳಿಯನ್ನ ಮಾಡಬೇಕಾಗತ್ತೆ ಅಂತ ಹೇಳಿ. ಅಂದ್ರೆ ಯುದ್ಧ ಎಸ್ಕಲೇಟ್ ಆಗ್ತಾನೆ ಹೋಗ್ತಾ ಇದೆ. ಹಾಗಾಗಿನೇ ಒಂದು ಬಾರಿ ಶಾಂತಿ ಮಾತುಕತೆಗೆ ವೇದಿಕೆಯನ್ನ ಸಿದ್ಧಪಡಿಸಿದಂತಹ ಪಾಕಿಸ್ತಾನ ತನ್ನ ಪ್ರಯತ್ನ ವಿಫಲ ಆಗ್ತಾ ಇದ್ದ ಹಾಗೆ ಈಗ ಮತ್ತೊಮ್ಮೆ ಮನವಿಯನ್ನ ಮಾಡಿಕೊಂಡಿದೆ. ಮತ್ತೆ ಮಾತುಕತೆಯನ್ನ ಮಾಡೋಣ, ನಾವೇ ಮೀಡಿಯೇಟ್ ಮಾಡ್ತೀವಿ, ಮಧ್ಯಸ್ಥಿಕೆಯನ್ನ ಮಾಡ್ತೀವಿ, ಬಟ್ ಅಲ್ಲಿ ತನಕ ಯಾವುದೇ ಕಾರಣಕ್ಕೂ ಕದನ ವಿರಾಮದ ಉಲ್ಲಂಘನೆಯಾಗಬಾರದು, ಕದನ ವಿರಾಮವನ್ನ ಕಂಟಿನ್ಯೂ ಮಾಡಬೇಕು, ಪರಸ್ಪರ ದಾಳಿಗಳನ್ನ ಮಾಡಬಾರದು ಅನ್ನುವಂಥ ಮನವಿಯನ್ನ ಪಾಕಿಸ್ತಾನ ಮಾಡಿಕೊಂಡಿದೆ. ಆದ್ರೆ ಇರಾನ್ ಹಾಗೆ ಅಮೆರಿಕ ಇದನ್ನ ಕೇಳುವಂತಹ ಸ್ಥಿತಿಯಲ್ಲಿದ್ದಾವ? ಮುಂದೆ ಯಾವ ರೀತಿಯಾದಂತಹ ಆಲೋಚನೆಯನ್ನ ಆ ರಾಷ್ಟ್ರಗಳು ಹೊಂದಿದ್ದಾವೆ ಅನ್ನುವುದು ಕುತೂಹಲ. ಯಾಕಂದ್ರೆ ಅಮೆರಿಕಾದ ಮೇಲೆ ಪ್ರೆಷರ್ ಇದೆ. ಸ್ಟ್ರೈಟ್ ಆಫ್ ಹಾರ್ಮುಜ್ ಕ್ಲೋಸ್ ಆಗಿರುವಂತಹ ಕಾರಣಕ್ಕಾಗಿ ಜಾಗತಿಕವಾಗಿ ಅಮೆರಿಕಾದ ಮೇಲೆ ಒತ್ತಡ ಇದೆ. ಯಾಕಂದ್ರೆ ಅಮೆರಿಕಾದ ದಾಳಿಯ ಮೊದಲು ಹಡಗುಗಳ ಸಂಚಾರ ಹಾರ್ಮುಜ್ ಜಲಸಂಧಿಯಲ್ಲಿ ಸಹಜವಾಗಿ ನಡೀತಾ ಇತ್ತು, ಯಾವುದೇ ಟೋಲ್ ಇಲ್ಲ, ಏನೂ ಇಲ್ಲ. ಆದ್ರೆ ಈಗ ಹಾಗಿಲ್ವಲ್ಲ. ಯುದ್ಧ ಆರಂಭ ಆದಂತಹ ನಂತರದಲ್ಲಿ ಹಾರ್ಮುಜ್ ಜಲಸಂಧಿಯನ್ನೇ ತನ್ನ ಪ್ರಬಲ ಅಸ್ತ್ರವನ್ನಾಗಿ ಬಳಕೆ ಮಾಡಿಕೊಂಡಿದೆ ಇರಾನ್. ಅದನ್ನ ಟ್ರಂಪ್ ಕಾರ್ಡ್ ರೀತಿ ಬಳಕೆ ಮಾಡ್ತಾ ಇದೆ. ಅದರ ಕತ್ತನ್ನ ಬಿಗಿಯಾಗಿ ಹಿಡಿದಿರೋದ್ರಿಂದ ಜಾಗತಿಕವಾಗಿ ಹಲವು ದೇಶಗಳು ಸಮಸ್ಯೆಯನ್ನ ಅನುಭವಿಸುತ್ತಿದ್ದಾವೆ, ಭಾರತವೂ ಸೇರಿದಂತೆ. ಹಾಗಾಗಿ ಆದಷ್ಟು ಶೀಘ್ರದಲ್ಲಿ ಹಾರ್ಮುಜ್ ಜಲಸಂಧಿಯನ್ನ ತೆರೆಯುವಂತಹ ಒತ್ತಡ ಅಮೆರಿಕಾದ ಮೇಲಿದೆ. ಆ ಕಾರಣಕ್ಕಾಗಿ ಕುತೂಹಲ. ಪಾಕಿಸ್ತಾನ ಕದನ ವಿರಾಮಕ್ಕೆ ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ತಾ ಇದ್ರು. ಈ ಶಾಂತಿಯನ್ನ, ಯುದ್ಧ ಏನ್ ನಿಲ್ಲಿಸಿದಿರಿ ಅದನ್ನ ಸ್ವಲ್ಪ ದಿನ ಕಂಟಿನ್ಯೂ ಮಾಡಿ ಮತ್ತೆ ಮಾತುಕತೆಯನ್ನ ಮಾಡೋಣ ಅಂತ ಹೇಳ್ತಾ ಇದ್ರು. ಈ ಎರಡೂ ರಾಷ್ಟ್ರಗಳು ಅದಕ್ಕೆ ಬದ್ಧವಾಗಿದ್ದಾವ ಅನ್ನೋದು ಪ್ರಶ್ನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.